ಎಸ್ ಎಲ್ರಿಗೂ ನಮಸ್ತೆ. SSC ಸ್ಟಾಫ್ ಸೆಲೆಕ್ಷನ್ ಕಮಿಷನಿಂದ ಜಾಬ್ ರಿಕ್ವೈರ್ಮೆಂಟ್ ಕಾಲ್ ಆಗಿದೆ, ನೀವು ನೋಡ್ಬೋದು. ಓಕೆನಾ. ಸೊ ಅಪ್ಲೈ ಆನ್ಲೈನ್ ಫಾರ್ 39,481 ಅಂದರೆ 39,481 ಕಾನ್ಸ್ಟೇಬಲ್ ಓವರಾಲ್ ಕಾನ್ಸ್ಟೇಬಲ್ ಜಾಬ್ ಕಾಲ್ ಆಗಿರೋದು ನೋಡ್ಬೋದು. ನೀವು ಇಲ್ಲಿ ಕಂಪ್ಲೀಟ್ ಡೀಟೇಲ್ಸ್ನ ನಾನು ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಓಕೆನಾ. ಡ್ಯೂ ಡೇಟು ಮತ್ತು ಏನಿದೆ ಅನ್ನೋದನ್ನು ಬಿಫೋರ್ ಅಕ್ಟೋಬರ್ 14 ನೀವು ಅಪ್ಲೈ ಮಾಡಬೇಕಾಗುತ್ತೆ. ಓಕೆನಾ. ಸೊ October 14 ಈಸ್ ಅ ಡ್ಯೂ ಡೇಟ್. ಓಕೆನಾ. ಸೊ ನಿಮ್ಗೆ ಆಲ್ರೆಡಿ ಅಪ್ಲಿಕೇಶನ್ ನೀವು ಹಾಕ್ಬೋದು. ಇಲ್ಲಿ ನೋಡೋದಾದರೆ SSC ವೇಕೆನ್ಸಿ ನೋಟಿಫಿಕೇಶನ್ ನೀವು ನೋಡ್ಬೋದು. ಟೋಟಲ್ ನಂಬರ್ ಆಫ್ ಪೋಸ್ಟ್ ಬಂದು 39,481. ಜಾಬ್ ಲೊಕೇಶನ್ ಆಲ್ ಓವರ್ ಇಂಡಿಯಾ. ಪೋಸ್ಟ್ ನೇಮ್ ಬಂದು ಕಾನ್ಸ್ಟೇಬಲ್, ರಿಫಿಲ್ ಮ್ಯಾನ್ ಮತ್ತು ಸ್ವೀಪ್ ಲೈಕ್ ಅಂದರೆ SCPOI ಅಂತ ಹೇಳ್ತಾರೆ. ಓಕೆನಾ. ಸ್ಯಾಲ್ರಿ ರೇಂಜ್ ಬಂದು 18,000ದಿಂದ 69,100 ರೂಪಾಯಿ ಇದೆ ಪರ್ ಮಂತು. ಓಕೆನಾ. ಸೊ ಆರ್ಗನೈಸೇಷನ್ ನೇಮ್ ಬಂದು ಸ್ಟಾಫ್ ಸೆಲೆಕ್ಷನ್ ಕಮಿಷನ್, SSC ಇಂದಾಗ ಜಾಬ್ ಕಾಲ್ ಆಗಿರೋದು. ನೀವು ನೋಡ್ಬೋದು. BSF 15,654 ಜನ ಪೋಸ್ಟ್ ಕಾಲ್ ಆಗಿದೆ. CASF 7,145, CRPF 11,541, SSB 819, ITBP ಓಕೆನಾ 3,017 ಪೋಸ್ಟ್ ಇದೆ. AR 1,248, SSF 35 ಪೋಸ್ಟು, NCB 22 ಪೋಸ್ಟು. ಟೋಟಲ್ 39,481. ಯಾರೆಲ್ಲ ಪೊಲೀಸ್ ಕಾನ್ಸ್ಟೇಬಲ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ, ಸೊ ಅವರೆಲ್ಲ ಬೇಗ ಅಪ್ಲೈ ಮಾಡಿ. ಓಕೆನಾ. ಸೊ ನೀವು ನೋಡ್ಬೋದು SSB ಎಲಿಜಿಬಿಲಿಟಿ ಏನು ಕೇಳಿದ್ದಾರೆ. ಎಜುಕೇಷನ್ ಕ್ವಾಲಿಫಿಕೇಷನ್ ಬಂದು SSC ಅಫಿಷಿಯಲ್ ನೋಟಿಫಿಕೇಶನ್ ಪ್ರಕಾರ ಕಂಪ್ಲೀಟೆಡ್ 10th ಫ್ರಮ್ ಎನಿ ರೆಕಗ್ನೈಸ್ಡ್ ಬೋರ್ಡ್ಸ್ ಆಫ್ ಯೂನಿವರ್ಸಿಟೀಸ್ ಅಂತ ಯೂನಿವರ್ಸಿಟೀಸ್ ಅಂತ ಹೇಳಿದ್ದಾರೆ. SSC ಆಗಿರಬೇಕು. ಏಜ್ ಲಿಮಿಟ್ ಬಂದು ಆಸ್ ಪರ್ ದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ದ ಮಿನಿಮಮ್ ಏಜ್ 18 ಇಯರ್ಸ್ ಆ್ಯಂಡ್ ಮ್ಯಾಕ್ಸಿಮಮ್ 23 ಇಯರ್ಸ್. ಅಂದರೆ ಯಾರೆಲ್ಲ 18 ವರ್ಷದಿಂದ 23 ವರ್ಷದೊಳಗೆ ಜಾಬ್ ಟ್ರೈ ಮಾಡ್ತಾ ಇದ್ದೀರಾ ಈ ಪೋಸ್ಟ್ ಅಪ್ಲೈ ಮಾಡ್ಬೋದು. ಆಸ್ ಆನ್ 1st Jan 2025 ಒಳಗೆ ಅವ್ರಿಗೆ 23 ವರ್ಷ ಅದರೊಳಗಿರಬೇಕು. ಓಕೆನಾ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೊ ಏಜ್ ಬಂದು ಗೊತ್ತಾಯಿತು ನಿಮಗೆ, 18ರಿಂದ 23 ವರ್ಷ. ಏಜ್ ರಿಲ್ಯಾಕ್ಸೇಷನ್ ಇದೆ. SC STಗೆ 5 ಇಯರ್ಸ್ ಮತ್ತು ಅದರ್ ಕ್ಯಾಂಡಿಡೇಟ್ OBC ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ್ಗೆ 3 ಇಯರ್ಸ್ ಇದೆ. ಅಪ್ಲಿಕೇಶನ್ ಫೀಸ್ ನೋಡೋದಾದರೆ ನಿಮಗೆ SC ST ESM ವುಮೆನ್ ಕ್ಯಾಂಡಿಡೇಟ್ಸ್ಗೆ ನಿಲ್ ಅಂದರೆ ಏನೂ ಇಲ್ಲ, ಫೀಸೇ ಇಲ್ಲ. ಆಲ್ ಅದರ್ ಕ್ಯಾಂಡಿಡೇಟ್ಸ್ ನೋಡೋದಾದರೆ ಕೇವಲ 100 ರೂಪಾಯಿ. ಓಕೆನಾ. ಎಸ್, ಕೇವಲ 100 ರೂಪಾಯಿ. ಯಾಕಂದರೆ ನೀವು 1,500 1,000 ರೂಪೀಸ್ ಇರುತ್ತೆ ಬೇರೆ ಜಾಬ್ಗೆಲ್ಲ. ಅದು ಕಂಪೇರ್ ಮಾಡಿದ್ರೆ ಇಲ್ಲಿ ನಿಮಗೆ 100 ರೂಪಾಯಿ ಮಾತ್ರ. ಓಕೆನಾ. ಮೋಡ್ ಆಫ್ ಪೇಮೆಂಟ್ ಬಂದು ಆನ್ಲೈನ್ ಇದೆ. ಸೊ ನಾನು ಕಂಪ್ಲೀಟ್ ನೋಟಿಫಿಕೇಶನ್ ಮತ್ತು ಲಿಂಕ್ನ ಎಲ್ಲ ನಾನು ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಈಸಿಯಾಗಿ ಅಪ್ಲೈ ಮಾಡ್ಬೋದು. ಸೆಲೆಕ್ಷನ್ ಪ್ರೋಸೆಸ್ ಯಾವ ಥರ ಇದೆ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಇರುತ್ತೆ ಫಸ್ಟು. ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಇರುತ್ತೆ. ನೆಕ್ಸ್ಟು ಫಿಸಿಕಲ್ ಎಫಿಷಿಯನ್ಸಿ ಟೆಸ್ಟ್ ಇರುತ್ತೆ. ಓಕೆನಾ. ಆಮೇಲೆ ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಬಂದರೆ ನೀವು ಆಲ್ಮೋಸ್ಟ್ ಅಲ್ಲಿ ಸೆಲೆಕ್ಟ್ ಆದ್ರಿ ಅಂತಲೇ. ಓಕೆನಾ. ಸೊ ಇನ್ನು SSC ಸ್ಯಾಲ್ರಿ ಡೀಟೇಲ್ಸ್ ನೋಡೋದಾದರೆ ಕಾನ್ಸ್ಟೇಬಲ್ GD ಮತ್ತು ರಿಫಿಲ್ಮೆನ್ ಯಾರಿದ್ದಾರೆ GD ಇದ್ರಿಗೆ ಬರ್ತಾರೆ ಅವ್ರಿಗೆ 21,000ದಿಂದ 69,000 ಇರುತ್ತೆ. ಇನ್ನು SCPOI ಆ ಪೋಸ್ಟ್ ಏನಿದೆ ಆ ಒಂದು ಲೆವೆಲ್ಗೆ 18,000ದಿಂದ 56,900 ಇರುತ್ತೆ. ಸೊ ನೀವು ಅವರೇಜಲ್ಲಿ ನೋಡೋದಾದರೆ ಒಂದು ಒಳ್ಳೆ ಸ್ಯಾಲ್ರಿ ಅಂತ ಕೂಡ ಹೇಳ್ಬೋದು, ಮತ್ತು ಗೌರ್ಮೆಂಟ್ ಜಾಬ್. ಓಕೆನಾ. ಸೊ ಔ ಟು ಅಪ್ಲೈ, ಯಾವ ಥರ ಅಪ್ಲೈ ಮಾಡೋದು. ಫಸ್ಟ್ ಓಕೆನಾ SSC ರಿಕ್ವೈರ್ಮೆಂಟ್ ನೋಟಿಫಿಕೇಷನ್ನ ಕಂಪ್ಲೀಟಾಗಿ ಓದಿ. ಓಕೆನಾ. ಎಲಿಜಿಬಿಲಿಟಿ ಏನು ಮತ್ತು ನಿಮ್ಮ ಏಜ್ ಲಿಮಿಟು ಮತ್ತು ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡ್ಕೊಳ್ಳಿ. ಓಕೆನಾ. ಬಿಫೋರ್ ಸ್ಟಾರ್ಟ್ ಫೈಲಿಂಗ್ ಅಪ್ಲಿಕೇಶನ್ನು ನೀವು ಕರೆಕ್ಟ್ ಇಮೇಲ್ ID ಮತ್ತು ಮೊಬೈಲ್ ನಂಬರ್ನ ಇಟ್ಕೊಳ್ಳಿ. ನಾನು ಪ್ರತಿ ವಿಡಿಯೋನಲ್ಲಿ ಹೇಳ್ತೀನಿ, ಒಂದು ಇಮೇಲ್ ID ಮತ್ತು ಒಂದು ಮೊಬೈಲ್ ನಂಬರ್ನ ಆದಷ್ಟು ಮೇಂಟೈನ್ ಮಾಡಿ. ಓಕೆನಾ. ಸೊ ID ಪ್ರೂಫ್, ಏಜ್, ಎಜುಕೇಷನ್ ಕ್ವಾಲಿಫಿಕೇಷನ್, ರೆಸ್ಯೂಮ್, ಇಫ್ ಎನಿ ಎಕ್ಸ್ಪೀರಿಯನ್ಸ್ ಇದ್ದರೆ ನಿಮಗೆ ಅದನ್ನು ಸರ್ಟಿಫಿಕೇಟ್ ಇಟ್ಕೊಳ್ಳಿ. ಕ್ಲಿಕ್ SSC ಕಾನ್ಸ್ಟೇಬಲ್ ರಿಫಿಲ್ಮೆನ್ ಏನಿದೆ ಅಪ್ಲೈ ಆನ್ಲೈನ್ ಲಿಂಕ್ ನಾನು ಪ್ರೊವೈಡ್ ಮಾಡ್ತೀನಿ. ಅಪ್ಡೇಟ್ ಆಲ್ ದ ರಿಕ್ವೈರ್ಡ್ ಡೀಟೇಲ್ಸ್ ಇನ್ SSC ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್. ಓಕೆನಾ. ಸೊ ಸ್ಕ್ಯಾನ್ ಕಾಪಿ ಸರ್ಟಿಫಿಕೇಟ್ ಎಲ್ಲ ಬೇಕಾಗುತ್ತೆ, ಅದನ್ನೆಲ್ಲ ನೀವು ಆಲ್ರೆಡಿ ಇಟ್ಕೊಂಡಿರ್ತೀರಾ, ಇನ್ಕ್ಲೂಡಿಂಗ್ ಫೋಟೋಗ್ರಾಫ್ ಸಮೇತ. ಓಕೆನಾ. ಪೇ ಅಪ್ಲಿಕೇಶನ್ ಫೀಸ್ ಆಸ್ ಪರ್ ಕ್ಯಾಟಗರಿ. ಕರೆಕ್ಟ್ ಅಲ್ವಾ. ನಾನು ಅವಾಗಲೇ ಹೇಳ್ದಂಗೆ ವುಮೆನ್ಸ್ ಮತ್ತು SC ST ಇವ್ರಿಗೆಲ್ಲ ಏನಿಲ್ಲ, ಅದರಿಗೆ ಕೇವಲ 100 ರೂಪಾಯಿ ಫೀಸ್ ಇದೆ, ಅದನ್ನು ಪೇಮೆಂಟ್ ಮಾಡಿ. ಅಟ್ ಲಾಸ್ಟ್ ಕ್ಲಿಕ್ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು. ಓಕೆನಾ. ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಪ್ಚರ್ ಅಪ್ಲಿಕೇಶನ್ ನಂಬರ್ ಆರ್ ರಿಕ್ವೆಸ್ಟ್ ನಂಬರ್ ಫರ್ದರ್ ರೆಫರೆನ್ಸು. ಸೊ ನೀವು ಫ್ಯೂಚರ್ ರೆಫರೆನ್ಸ್ ಅಂದರೆ ಫರ್ದರ್ ರೆಫರೆನ್ಸ್ಗೋಸ್ಕರ ನೀವು ಅಪ್ಲಿಕೇಶನ್ ನಂಬರ್ ಅದು ತುಂಬ ಇಂಪಾರ್ಟೆಂಟು, ಅದನ್ನೊಂದು ಕ್ಯಾಪ್ಚರ್ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಡೇಟ್ಸ್. ಓಕೆನಾ. ಸ್ಟಾರ್ಟ್ ಡೇಟ್ ಬಂದು 5/9/2024 ಅಂದರೆ ಆಲ್ರೆಡಿ ಸ್ಟಾರ್ಟ್ ಆಗಿದೆ, ನೀವು ಅಪ್ಲೈ ಮಾಡ್ಬೋದು. ಲಾಸ್ಟ್ ಡೇಟ್ ಬಂದು 14 ಅಕ್ಟೋಬರ್ 2024 ಅಂದರೆ ನೆಕ್ಸ್ಟ್ ಮಂತು 14. ಓಕೆನಾ. ಲಾಸ್ಟ್ ಡೇಟ್ ಮೇಕಿಂಗ್ ಆನ್ಲೈನ್ ಫೀಸ್ ಪೇಮೆಂಟ್ ಒಂದಿನ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ನೀವೇನಾದರೂ ಲಾಸ್ಟ್ ಡೇಟಲ್ಲಿ ಅಪ್ಲಿಕೇಶನ್ ಹಾಕಿ ಅವತ್ತು ಪೇಮೆಂಟ್ ಆಗಲಿಲ್ಲ ಅಂದರೆ ನೀವು ಇನ್ನೊಂದು ದಿನ ಅವತ್ತು ಬೆಳಗ್ಗೆ ನೀವು ಪೇಮೆಂಟ್ ಮಾಡ್ಬೋದು. ಓಕೆನಾ. ಸೊ ನೀವೇನಾದರೂ ತಪ್ಪು ಮಾಡಿದರೆ ಕರೆಕ್ಷನ್ ವಿಂಡೋ 5th to 7th ನವಂಬರ್ವರೆಗೂ ನಿಮಗೆ ಕರೆಕ್ಷನ್ ವಿಂಡೋ ಓಪನ್ ಮಾಡಿರ್ತಾರೆ. ನೀವೇನಾದರೂ ರಾಂಗ್ ಡೇಟಾ ಅಥವಾ ಏನಾದರೂ ಅಪ್ಲೋಡ್ ಮಾಡಿದರೆ ಅದನ್ನು ಕರೆಕ್ಷನ್ ಮಾಡ್ಬೋದು. ಓಕೆನಾ. ಸೊ ಇನ್ನೊಂದು ನೀವು ಶುಡ್ ಬಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿದೆ ಅದು January 20 ಅಥವಾ February 25 ಆಗಿರಬೇಕು. ಓಕೆನಾ. ಸೊ ನಾನು ಇನ್ನೂ ಎಕ್ಸಾಮಿನೇಷನ್ ನಾನು ಹೋಗ್ತಾ ಇದ್ದೀನಿ ಯಾವುದೋ ಒಂದು ಟ್ರೈನಿಂಗು, ಆಮೇಲೆ ಕಂಪ್ಲೀಟ್ ಮಾಡ್ತೀನಿ ಅಂದ್ರೆ ಆಗಲ್ಲ. ಇಟ್ ಶುಡ್ ಬಿ ಬಿಫೋರ್ January to February 2025 ಒಳಗಿರಬೇಕು. ಓಕೆನಾ. ಸಾರಿ, ದಿಸ್ ಈಸ್ ಟೆನೆಟಿವ್ ಶೆಡ್ಯೂಲ್. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿದೆ ಅದನ್ನು ಅವ್ರು ಶೆಡ್ಯೂಲ್ ಮಾಡೋದು February ಅಂದರೆ ಆ ಜನವರಿ ಅಥವಾ February 2025 ಶೆಡ್ಯೂಲ್ ಮಾಡ್ತಾರೆ. ಯಾವುದು ನಾನು ಹೇಳ್ತೇನೆ ನೋಡಿ, ಇಲ್ಲಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಏನಿದೆ ಫಸ್ಟ್ ಎಕ್ಸಾಮಿನೇಷನ್ ಅದನ್ನು January ಅಥವಾ February
ಅವರು ಆರ್ಗನೈಸ್ ಮಾಡ್ತಾರೆ. ಓಕೆನಾ, ನೀವು ಅಲ್ಲಿ ಪಾಸ್ ಆದರೆ ನೆಕ್ಸ್ಟು ಫಿಸಿಕಲ್ ಸ್ಟ್ಯಾಂಡರ್ಡು, ಫಿಸಿಕಲ್ ಎಫಿಷಿಯನ್ಸಿ ಮತ್ತು ಮೆಡಿಕಲ್ ಎಕ್ಸಾಮಿನೇಷನ್ ಮತ್ತು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಹೋಗ್ಬೋದು. ಸೊ ಸಾರಿ, ಅದು ನೋಡಿ ಅದೇನಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ನು ಜನವರಿ ಅಥವಾ ಫೆಬ್ರವರಿನಲ್ಲಿ ಇರುತ್ತೆ ಅಂತ ಇರೋದು. ಓಕೆನಾ, ಸೊ ಇಷ್ಟು ಈ ಜಾಬ್ ಡೀಟೇಲ್ಸು. ಓಕೆನಾ, ಯಾರೆಲ್ಲ ಜಾಬ್ನ ಹುಡುಕ್ತಿದ್ದೀರಾ ಅವ್ರಿಗೊಂದು ಇದು ಗುಡ್ ನ್ಯೂಸು. ಓಕೆನಾ, ಬೇಗ ಅಪ್ಲೈ ಮಾಡಿ. ಓಕೆನಾ, ಬೇಗ ಜಾಬ್ ಸಿಕ್ಕಲಿ. ನಿಮ್ಗೆ ಏನಾದರೂ ಜಾಬ್ ಸಿಕ್ಕಿದ್ರೆ ಈ ವಿಡಿಯೋಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.